ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಯಾರೆಲ್ಲ ಮನೆ ಮಾಡ್ತಾಯಿದ್ದೀರಾ ಅವರಿಗೆ ಉಪಯೋಗವಾಗುವಂತಹ ಒಂದು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಶುರು ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಮನೆಯ ಮುಂಬಾಗಿಲು ಏನು ಬರುತ್ತೆ ಅದ್ರ ಡಿಸೈನ್, ಹಾಗೆ ಪೂಜೆ ರೂಮ್ದು ಡಿಸೈನ್ಗಳು, ಅದ್ರ ಬಗ್ಗೆ ನಿಮಗೊಂದು ಐಡಿಯಾ ಬರಲಿ ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ಡಿಸೈನ್ಗಳು ನಮ್ಮ ಶನಿವಾರ ಸಂತೆಯಲ್ಲಿ ನನ್ನ ಸ್ನೇಹಿತರೊಬ್ರದ್ದು ಇದು ಶಾಪ್ ಇರೋದು. ಶನಿವಾರ ಸಂತೆಯಲ್ಲೂ ಇದೆ, ಹಾಗೆ ಚನ್ನರಾಯಪಟ್ಟಣದಲ್ಲೂ ಇದೆ ಇವ್ರದ್ದು ಶಾಪು. ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ನಿಮಗೆ ಕೊಡ್ತೀನಿ. ಹಾಗೆ ಇವರು ಈ ಡಿಸೈನ್ ಮಾಡೋದಲ್ದೇ ಇದಕ್ಕೆ ಪಾಲಿಷ್ ಕೂಡ ಮಾಡಿಕೊಡ್ತಾರೆ. ತುಂಬ ಅಂದರೆ ತುಂಬ ಯೂನಿಕ್ಕಾಗಿ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಡಿಸೈನ್ದು ತುಂಬ ಅಂದರೆ ನೀವು ನೋಡ್ಬೋದು ನೋಡಿ, ಇಲ್ಲಿ ಲಕ್ಷ್ಮಿ, ಆ ಕಡೆ ಈ ಕಡೆ ಆನೆಗಳು, ಒಂಥರ ಹೂ ಮಲೆ ಇಟ್ಕೊಂಡು ಹಾಕೋಂಥದ್ದು, ಅದು ಪೂಜೆ ರೂಮಿಗೆ. ಇದು ಶಿವ ಪಾರ್ವತಿ, ಹಾಗೆ ಆ ಕಡೆ ಈ ಕಡೆ ಆನೆಗಳಿರೋದು ನೋಡಿ. ಎಷ್ಟು ಫಿನಿಶಿಂಗ್, ಇದಕ್ಕೊಂದು ಪಾಲಿಷ್ ಕೊಟ್ಬಿಟ್ರೆ ಸಾಕಾಗಿ ಕಾಣಿಸುತ್ತೆ. ನೋಡ್ಬೋದು ನೀವು, ಒಂದು ಚೂರು ಆಚೆ ಈಚೆ ಎಲ್ಲೂ ಒಂದು ಚೂರು ಏನು ಮಿಸ್ಟೇಕ್ಗಳಿರಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಇವರು. ವಿಡಿಯೋನ ನೋಡಿ ಯಾರು ಹೊಸದಾಗಿ ಮನೆ ಮಾಡ್ತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾವುದಾದ್ರು ಡಿಸೈನ್ಗಳು ಅವ್ರಿಗೂ ಇಷ್ಟ ಆಗಿ ಮಾಡಿಸ್ಬೋದು ಅವರು. ಈ ಒಂದು ಡಿಸೈನ್ ಚೆನ್ನಾಗಿದೆ, ನೋಡೋಣ ಮಾಡಿಸೋಣ ಅಂತ ಅವ್ರಿಗೊಂದು ಐಡಿಯಾ ಬರುತ್ತೆ. ಆದಷ್ಟು ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ಫಸ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಕೆಳಗಡೆ ಇದೆಯಲ್ವ ಅದನ್ನ ಪ್ರೆಸ್ ಮಾಡಿ. ಅಲ್ಲಿ ಮತ್ತೆ ನಿಮಗೆ ಒಂದು ಬೆಲ್ ಐಕಾನ್ ಕಾಣಿಸುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಅಲ್ಲಿ ನಿಮಗೆ ಆಲ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಅದನ್ನೇ ಪ್ರೆಸ್ ಮಾಡಿದ್ರಿ ಅಂದರೆ ನಾವು ಮಾಡೋ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಹಾಗೆ ಇದೆಲ್ಲ ಹೆಚ್ಚು ಕಡಿಮೆ 99 ಭಾಗದಷ್ಟು ಇದು ಅವರೇನೇ ಮಾಡಿರೋದು. ನನ್ನ ಸ್ನೇಹಿತರು, ಅವ್ರ ಹೆಸರು ಚೇತನ್ ಅಂತೇಳಿ, ಅವರೇನೇ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಹೇಳಿ, ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ, ಮೇನ್ ಡೋರ್ ಮುಂಬಾಗಿಲು ಏನು ಬರುತ್ತೆ ಅದಕ್ಕೆ ಆದಷ್ಟು ತ್ಯಾಗದ ಮರನ ಹಾಕಿ, ಅಂದರೆ ಫಿನಿಶಿಂಗ್ ಇದೆಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪೂಜೆ ರೂಮಿಗೆ ಸಾಮಾನ್ಯವಾಗಿ ಎಲ್ಲರೂ ಹಲಸಿನದು ಮರ ಹಾಕ್ತಾರೆ, ಯಾಕಂದರೆ ಅದು ಫಲ ಕೊಡುವಂತಹ ಮರಗಳಲ್ವ. ಹಾಗಾಗಿ ಹಲಸಿನ ಮರನ ಹಾಕ್ತಾರೆ, ಮತ್ತು ಅದು ತುಂಬ ಚೆನ್ನಾಗೂ ಕಾಣಿಸುತ್ತೆ ನಿಮಗೆ ಹಲಸಿನ ಮರ ಹಾಕಿದ್ರೆ. ಆ ಒಂದು ಕಾರಣಕ್ಕೋಸ್ಕರ ಹಲಸಿನ ಮರನ ಹಾಕ್ತಾರೆ. ನಾವು ಕೂಡ ನಮ್ಮನೆ ಪೂಜೆ ರೂಮಿಗೆ ಹಲಸಿನ ಮರನೇ ಹಾಕಿರೋದು. ಹಾಗೆ ಮೇನ್ ಡೋರಿಗೆ ತ್ಯಾಗದ ಮರನೇ ಹಾಕಿರೋದು ನೋಡಿ. ಈ ಡೋರ್ ಅಂತೂ ಸಖತ್ತಾಗಿದೆ. ಪೂಜೆ ರೂಮ್ಗಂತೂ ತುಂಬ ಅಂದರೆ ಅದೇ ಹೇಳಿದ್ನಲ್ಲ, ಪೂಜೆ ರೂಮು, ಮೇನ್ ಡೋರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಗಳು. ನೀವು ಅವರಿಗೆ ಮರನ ಕೊಟ್ಟರೆ ಸಾಕು, ಅವರು ತುಂಬ ಚೆನ್ನಾಗಿ, ನೀವು ಯಾವ ಡಿಸೈನ್ ತೋರಿಸ್ತೀರ ಆ ಒಂದು ಡಿಸೈನ್ನ ನೀವು ತೋರಿಸುವ ಡಿಸೈನ್ಗಿಂತ ತುಂಬ ಅಂದರೆ ತುಂಬ ಚೆನ್ನಾಗಿ ನಿಮಗೆ ಮಾಡಿಕೊಡ್ತಾರೆ. ಮನೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು. ನಮ್ಮದು ಅದು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ, ನಮ್ಮದು ಅಂತ ಒಂದು ಸ್ವಂತ ಮನೆ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಹಾಗೂ ಕನಸಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ಮನೆ ಮಾಡ್ತಾಯಿದ್ದೀರಾ ಅಥವಾ ಮನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರ ಎಲ್ಲ ಕನಸುಗಳು ಆದಷ್ಟು ಬೇಗ ನನಸಾಗಲಿ ಅಂತ ನಾನಂತೂ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಇನ್ನೇನು ಮಾಡ್ತೀರಾ, ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರೆಯೋಕ್ಕಂತೂ ಹೋಗ್ಬೇಡಿ. ವಿಡಿಯೋ ನೋಡ್ತೀರಾ, ಯಾಕೆ ಹಾಗೆ ಹೋಗ್ತೀರಾ ನನಗಂತೂ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಲೈಕ್ ಮಾಡಿದ್ರೆ, ಅಪ್ಪ ಈ ಒಂದು ವಿಡಿಯೋ ಮಾಡಿದ್ದೀವಿ ಅವರಿಗೆ ಇಷ್ಟ ಆಗಿದೆ, ಒಂಥರ ಇನ್ಸ್ಪಿರೇಷನ್ ಆಗುತ್ತೆ ನಮಗೂ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಹಾಗೆ ಮತ್ತೆ ಸಿಗೋಣ ಬೇರೆ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಹಾಗೆ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಿಡಿರಿ, ಯಾಕಂದರೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೊಸದಾಗಿ ಮನೆ ಮಾಡೋರಿಗೆ ಒಂದು ಹೆಲ್ಪ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.